ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಿರುಗಿ ದೇವರು ಅಪೇಕ್ಷಿಸುವಂಥ ಜೀವಿತವನ್ನು ನಾವು ನೋಡುವುದಕ್ಕೆ ಮನಸ್ಸು ಮಾಡು. ದೇವರು ಒಬ್ಬ ಆತ್ಮಿಕ ವ್ಯಕ್ತಿ ಯಾವಾಗಲೂ ದೀನನಾಗಿರಬೇಕೆಂಬುದಾಗಿ ಅಪೇಕ್ಷಿಸ್ತಾರೆ. ಆತ್ಮದಲ್ಲಿ ಬಡವರಾಗಿರುವುದು ಧನ್ಯರು, ಪರಲೋಕ ರಾಜ್ಯ ಅವ್ರದ್ದೆಂಬುದಾಗಿ ಯೇಸು ಹೇಳಿದ್ರು. ನನ್ನ ಪ್ರೇರೆ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು ತಮ್ಮ ಆತ್ಮದಲ್ಲಿ ಚಿಕ್ಕ ಮಕ್ಕಳಂತೆ ತಮ್ಮನ್ನು ತಗ್ಗಿಸಿಕೊಳ್ಳುವರು ಎಂಬುದಾಗಿ ಯೇಸು ಕರ್ತನು ನೇರವಾಗಿ ಮಾತಾಡಿದರು ಪ್ರೇರೆ. ಆದರೆ ಅನೇಕ ವಿಶ್ವಾಸಿಗಳಲ್ಲಿ ಗರ್ವ ತುಂಬಿ ಹಾಕಲ್ಪಟ್ಟಿರ್ತದೆ. ದೇವರು ಈ ಗರ್ವಿಗಳನ್ನ ದೂರನೇ ಇಡ್ತಾರೆ ಎಂಬುದಾಗಿ 138ನೇ ಕೀರ್ತನೆ 6ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಜ್ಞಾನೋಕ್ತಿ 6ನೇ ಅಧ್ಯಾಯದಲ್ಲಿ ಈ ಗರ್ವದ ಹೃದಯವುಳ್ಳವಂಥವ್ರನ್ನ, ಹೆಮ್ಮೆಯ ಕಣ್ಣುಗಳನ್ನ ದೇವರು ಅಸಹ್ಯ ಪಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ದೇವರು ನೇರವಾಗಿ ಈ ಗರ್ವಿಗಳನ್ನ ದಬ್ಬಿ ಬಿಡ್ತಾರೆ. ಅವ್ರಿಗೂ ದೇವರ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ಅಸಾಧ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ನೋಡ್ರಿ, ಅನೇಕ ಜನರು ತಮ್ಮ ಪ್ರಾರ್ಥನೆಗಳನ್ನು ಮಾಡುವಾಗ ನಾನು ಒಳ್ಳೆ ಪ್ರಾರ್ಥನೆ ಮಾಡಿದ್ದೇನೆ ಅನ್ನುವಂಥ ಈ ಮನಸ್ಸಿನಿಂದ ತುಂಬಲ್ಪಟ್ಟವರಾಗಿರ್ತಾರೆ. ಒಂದು ಉದಾಹರಣೆಯನ್ನು ನಾವು ನೋಡುವಾಗ ಲೂಕನ್ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು 9ನೇ ವಚನದಿಂದ 14 ವಚನಗಳವರೆಗೆ ಒಬ್ಬ ಫರಿಸಾಯ ಎಷ್ಟು ಸುಂದರವಾದ ಪ್ರಾರ್ಥನೆ. ಆತನು ದೇವರ ಮುಂದೆ ತಾನು ಯೋಗ್ಯನಾಗಿ ಎಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದನ್ನೆಲ್ಲ ಆತನು ದೇವರ ಮುಂದೆ ಹೇಳ್ತಾ ಕೊಚ್ಚಿಕೊಳ್ಳುತ್ತಾ ಗರ್ವ ಪಟ್ಕೊಳ್ತಾ ಇದ್ದಾನೆ. ಕೆಲವು ಸಂದರ್ಭ ನಾವು ಪ್ರಾರ್ಥನೆ ಮಾಡುವಾಗಲೂ ಅನೇಕ ತಪ್ಪಾದಂಥ ಪ್ರಾರ್ಥನೆಗಳನ್ನ, ಗರ್ವದ ಪ್ರಾರ್ಥನೆಗಳನ್ನ, ದೇವರಿಗೆ ಗುರ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಗಳನ್ನ ನಾವು ಮಾಡ್ತಾ ಇರ್ತೇವೆ. ಇದು ಬಹಳಷ್ಟು ತಪ್ಪು. ನನ್ನ ದೇವರಿಗೆ ಎಲ್ಲವೂ ಗುರ್ತಿರ್ತದೆ. ನಾವು ತಿಳಿದು ದೇವರ ಸನ್ನಿಧಾನದಲ್ಲಿ ಒಂದು ಏನ್ ಬೇಕೋ ಅದನ್ನಷ್ಟೇ ಬೇಡಿಕೊಳ್ಳುವುದಕ್ಕೆ ನಾವು ಮನಸ್ಸುಳ್ಳ ಮಕ್ಕಳಾಗಿರ್ಬೇಕು. ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಎಷ್ಟೋ ದೇವ್ರ ಮಕ್ಕಳು ಗರ್ವ ಪಟ್ಕೊಳ್ಳುವುದರಿಂದ ಸೈತಾನನ ಒಂದು ಆಧಿಪತ್ಯಕ್ಕೆ ಒಳಗಾಗಿ ಸೈತಾನನ ಕೃತ್ಯಗಳನ್ನ ಮಾಡುತ್ತಾ ಅವರು ದೇವರಿಗೆ ಅಸಹ್ಯವಾದ ರೀತಿಯಲ್ಲಿ ಜೀವಿಸ್ತಾರೆ ಎಂಬುದಾಗಿ ನಾನು ನಿಮಗೆ ನೇರವಾಗಿ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ. ಈ ಕಾರಣ ಒಬ್ಬ ಆತ್ಮಿಕ ವ್ಯಕ್ತಿಯ ಜೀವಿತದಲ್ಲಿ ಎಷ್ಟು ದೀನತೆ ಇರಬೇಕಂತಂದು ಹೇಳಿದ್ರೆ, ಯೇಸು ತನ್ನನ್ನು ಬರಿದು ಮಾಡಿಕೊಂಡು ಆತನ ದಾಸನ ರೂಪವನ್ನು ಧರಿಸಿಕೊಂಡ್ರು. ಅಂದ್ರೆ ನೇರವಾಗಿ ನಾವು ನೋಡುವಾಗ ಪೇತ್ರ, ಯೂದ ಅವರೆಲ್ಲರೂ ಯೇಸುವಿನ ಮುಂದೆ ಬಹಳಷ್ಟು ಗರ್ವಿಗಳು ಮತ್ತು ದೂಷಕರು. ಅವರು ಯೇಸುವನ್ನೇ ಹಿಡಿದು ಕೊಡುವಂಥವರಾಗಿದ್ದರು. ಅವರ ಪಾದಗಳನ್ನು ಸಹ ತೊಳೆಯುವಷ್ಟರ ಮಟ್ಟಕ್ಕೆ ಯೇಸುವಿನ ಜೀವಿತ ಇತ್ತು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ನಾವು ಸಹ ದೀನತೆ ಅಂದರೆ ಮತ್ತೊಬ್ಬರನ್ನ ಕೀಳಾಗಿ ಭಾವನೆ ಮಾಡದೆ ಅವರನ್ನ ನಮಗಿಂತಲೂ ಶ್ರೇಷ್ಠರಾಗಿ ಭಾವನೆ ಮಾಡಿ ಅವರಿಗೆ ಸೇವೆ ಮಾಡುವಂಥ ಒಂದು ಭಾವನೆಗಳು ನಮ್ಮ ಕಡೆ ಇರಬೇಕು. ಅದು ನಮ್ಮನ್ನ ದೀನತೆಗೆ ನಡೆಸ್ತಾ ಇರ್ತದೆ. ಸೊ ದೇವರು ಬಯಸುವಂಥ ಒಬ್ಬ ಮನುಷ್ಯ ಆತನು ಯಾವುದೇ ಗರ್ವದಲ್ಲಿ ಇರದೆ ಆತನು ದೀನತೆಯನ್ನು ಅಭ್ಯಾಸ ಮಾಡುವಂಥ ವ್ಯಕ್ತಿ ಆಗಿರಬೇಕು. ಅದಕ್ಕಾಗಿ ನಾವು ಈ ಬೆಳಗಿನ ಜಾವದಲ್ಲಿ ನಮ್ಮ ಕಡೆ ಯಾವ ಗರ್ವ ಇದೆ, ಎಷ್ಟು ದೀನತೆ ಇದೆ, ಪರೀಕ್ಷೆ ಮಾಡಿಕೊಳ್ತಾ ದೇವರ ಸನ್ನಿಧಾನದಲ್ಲಿ ಕರ್ತನೆ ನನಗೆ ಇನ್ನೂ ದೀನತೆಯ ಪಾಠವನ್ನು ಕಲಿಸು ಎಂಬುದಾಗಿ ಕರ್ತನ ಮುಂದೆ ತಗ್ಗಿಸಿಕೊಂಡು ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.